ಒಂದೇ ಮ್ಯಾಚು ಹಲವು ದಾಖಲೆ ಎಪಿಸೋಡ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ ನಮಗೆ ಗೊತ್ತಿರುವುದು ನಿನ್ನೆ ನಡೆದಂತಹ RCB ಮತ್ತು GG ರೋಚಕ ಪಂದ್ಯದಲ್ಲಿ RCB ಒಂದು ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಪಂದ್ಯವನ್ನು ಗೆಲ್ಲುವ ಮೂಲಕ RCB ಹಲವು ದಾಖಲೆಗಳನ್ನು ನಿರ್ಮಿಸಿದೆ ಸ್ನೇಹಿತರೆ. ಯಾವ ದಾಖಲೆಗಳಂತ ಹೇಳ್ಕೊಂಡು ಈಗ ನೋಡೋಣ. ಮೊದಲನೇ ದಾಖಲೆ, ಇತಿಹಾಸದಲ್ಲೇ ಯಾವುದೇ ತಂಡ ಕೂಡ 200+ ರನ್ಗಳನ್ನು ಚೇಸ್ ಮಾಡಿ ಗೆದ್ದಿದ್ದು ಇತಿಹಾಸ ಇಲ್ಲ ಸ್ನೇಹಿತರೆ WPLನಲ್ಲಿ. ಈಗ ಇದು RCB ಮಾಡೈತಿ ಸ್ನೇಹಿತರೆ. ಈ ಹಿಂದೆ ಈ ದಾಖಲೆ MI ಹೆಸರಲ್ಲಿ ಇತ್ತು. ಇದು 2024ರಲ್ಲಿ MI 191 ರನ್ ಚೇಸ್ ಮಾಡಿ ಗೆಲ್ಲಿತ್ತು ಸ್ನೇಹಿತರೆ. ಈಗ ಈ ದಾಖಲೆ 200 ರನ್ಗಳನ್ನು ಕ್ರಾಸ್ ಮಾಡಿ RCB ಈ ಹೆಸರನ್ನು, ಈ ರೆಕಾರ್ಡನ್ನು ತನ್ನ ಹೆಸರಿನಲ್ಲಿ ಇಟ್ಟುಕೊಂಡಿದೆ ಸ್ನೇಹಿತರೆ. ನೆನೆ ನಡೆದ ಪಂದ್ಯದ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸ್ನೇಹಿತರೆ, GG ಅವರು ಬರೋಬ್ಬರಿ 201 ರನ್ಗಳನ್ನು ಕಲೆ ಹಾಕಿದ್ರು. ಯಾರ ಮೂಲಕ ಅಂದ್ರೆ ಮೋನಿ ಅವರು 56 ರನ್ಗಳನ್ನು ಕಲೆ ಹಾಕಿದ್ರು. ಗಾರ್ಡನ್ ಕ್ಯಾಪ್ಟನ್ ಅವರು ಬರೋಬ್ಬರಿ 79 ರನ್ಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ಇದರಲ್ಲಿ 8 ಸಿಕ್ಸರ್ಗಳು ಇದ್ದವು. ಇದಾದ ಬಳಿಕ RCB ಬ್ಯಾಟಿಗೆ ಬಂತು ಸ್ನೇಹಿತರೆ. ಅದರಲ್ಲಿ ಇವರು 202 ರನ್ಗಳನ್ನು ಹೊಡೆದು ಇವರು ಗೆಲ್ಲಿದ್ರು ಸ್ನೇಹಿತರೆ. RCBಯಲ್ಲಿ ಪೆರಿ ಅವರು ಕೇವಲ 34 ರನ್ಗಳಲ್ಲಿ 57 ರನ್ಗಳನ್ನು ಚಚ್ಚಿ ಬಿಸಾಕಿದ್ರು ಸ್ನೇಹಿತರೆ. ಅದಲ್ಲದೆ ಕ್ರೀಸ್ಗೆ ಬಂದಂತಹ ರಿಚಾ ಘೋಷ್ ಅವರು ನೋಡಿರ್ಬೋದು, ಪಂದ್ಯದ ಗತಿಯನ್ನೇ ಬದಲಿಸಿಬಿಟ್ರು ಸ್ನೇಹಿತರೆ. ಇವರು ಕೇವಲ 23 ಬಾಲ್ಗಳಲ್ಲಿ ಅರ್ಧ ಶತಕವನ್ನು ಸಿಡಿಸಿದ್ರು. ಅದಲ್ಲದೆ ಇವರು 64 ರನ್ಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ಇನ್ನು ಕನಿನ್ ಅವರು ಕೂಡ ಇವರು ದಾಖಲೆಯನ್ನು ನಿರ್ಮಿಸಿದರು. ಇವರು 13 ಬಾಲ್ಗಳಲ್ಲೇ 30 ರನ್ಗಳನ್ನು ಹೊಡೆದ್ರು ಸ್ನೇಹಿತರೆ. ಈ ಮೂಲಕ RCB ಈ ಮೊದಲನೇ ಪಂದ್ಯವನ್ನು ಗೆದ್ದು ಬೀಗಿದೆ ಸ್ನೇಹಿತರೆ. ಇದು ಇನಾಗರೇಷನ್ ಪಂದ್ಯವನ್ನು ಗೆದ್ದು ಬೀಗೈತಿ. ಇನ್ನು ಎರಡನೇ ದಾಖಲೆ ಏನಪ್ಪ ಅಂದ್ರೆ ಹೈಯೆಸ್ಟ್ ಮ್ಯಾಚ್ ಅಗ್ರಿಗೇಷನ್, ಅಂದರೆ ಎರಡೂ ಅಪೋಸಿಟು ನಾವು ಆಡಾತಿರ್ತೀವಲ್ಲ, ಎರಡೂ ಕೂಡಿ ಯಾವ ಹೆಚ್ಚು ರನ್ಗಳು ಆಗ್ತಾವೆ ಅಂತ ನೋಡಿದ್ರೆ ಇದರಲ್ಲಿ ಕೂಡ ನಮ್ಮ RCB ಟಾಪಲ್ಲಿದೆ ಸ್ನೇಹಿತರೆ. ನಿನ್ನೆ ನಡೆದ ಮ್ಯಾಚಲ್ಲಿ ಇದರಲ್ಲಿ ಬರೋಬ್ಬರಿ 403 ರನ್ಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಅವರು ಕೂಡ 201 ಹಾಕಿದ್ರು, ನಾವು 202 ರನ್ಗಳನ್ನು ಕಲೆ ಹಾಕಿದ್ವಿ. ಇದರಲ್ಲಿ 202 ರನ್ಗಳನ್ನು ಕಲೆ ಹಾಕಿ RCB ಗೆದ್ದೈತಿ. ಇದರಲ್ಲಿ ಟೋಟಲ್ ಆಗಿ 403 ರನ್ಗಳು, ಇದು ಹೈಯೆಸ್ಟ್ ಸ್ನೇಹಿತರೆ. ಇದರಲ್ಲಿ ಈ ಹಿಂದೇನೂ ಕೂಡ ಈ ದಾಖಲೆ 391 ರನ್ಗಳಿತ್ತು. ಇದು ಕೂಡ GG ಮತ್ತು RCB ಹೆಸರಲ್ಲಿತ್ತು ಸ್ನೇಹಿತರೆ. ಇದು 2023ರಲ್ಲಿತ್ತು. ಇನ್ನು ಅದಲ್ಲದೆ ಸೆಕೆಂಡ್ ಮೋಸ್ಟ್ ಸಿಕ್ಸರ್ ಸ್ನೇಹಿತರೆ ಈ ಪಂದ್ಯದಲ್ಲಿ. ಇವರು ಬರೋಬ್ಬರಿ 16 ಸಿಕ್ಸರ್ಸ್ಗಳನ್ನು ಸಿಡಿಸಿದ್ದಾರೆ ಸ್ನೇಹಿತರೆ ಟೋಟಲ್ ಆಗಿ ಈ ಪಂದ್ಯದಲ್ಲಿ. ಇನ್ನು ಈ ಟಾಪಲ್ಲಿ ಇರೋದು ಫಸ್ಟ್ ಯಾವುದಪ್ಪ ಅಂದ್ರೆ RCB ಮತ್ತು DC ನಡೆದ ಪಂದ್ಯದಲ್ಲಿ ಇವರು 19 ಸಿಕ್ಸರ್ಗಳ ಸಿಡಿಸಿದ್ರು. ಇದು ಈಗ 16 ಸಿಕ್ಸರ್ಗಳು, ಇದು ಸೆಕೆಂಡಲ್ಲಿದೆ. ಇನ್ನು ಟೋಟಲ್ ಹೈಯೆಸ್ಟ್ WPL ಅದನ್ನು ನೋಡೋದಾದ್ರೆ ಸ್ನೇಹಿತರೆ, ನಿನ್ನೆ ನಡೆದ ಪಂದ್ಯದಲ್ಲಿ ಇದು ಟಾಪ್ 4ಗೆ ಇದೆ ಸ್ನೇಹಿತರೆ. ಈ ಮ್ಯಾಚ್ಗೂ ಟಾಪ್ 1ರಲ್ಲಿ ಯಾವುದಪ್ಪ ಅಂದರೆ DC ಇದೆ. ಇವರು ಬರೋಬ್ಬರಿ 223 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇವರು 2023ರಲ್ಲಿ ಇವರು ಕೂಡ RCB ವಿರುದ್ಧದಲ್ಲಿ. ಇನ್ನು ಎರಡನೇ ಸ್ಥಾನದಲ್ಲಿ ಕೂಡ DCನೇ ಇದೆ ಸ್ನೇಹಿತರೆ. ಇವರು 211 ರನ್ಗಳು, ಇದು 2023ರಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದೆ, 207 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ನಾಲ್ಕನೇ ಸ್ಥಾನದಲ್ಲಿ RCB 202 ರನ್ಗಳನ್ನು ಕಲೆ ಹಾಕಿ ಅದಲ್ಲದೆ ಚೇಸ್ ಮಾಡಿ ಕೂಡ ಇವರು ಗೆದ್ದಿದೆ ಸ್ನೇಹಿತರೆ. ಇನ್ನು ಅದಲ್ಲದೆ GG ಅವರು ಕೂಡ ಒಂದು ದಾಖಲೆ ನಿರ್ಮಿಸಿದ ಸ್ನೇಹಿತರೆ. ಯಾವ ದಾಖಲೆ ಅಂದ್ರೆ ಅವ್ರಿಗೂ ಒಂದು 10 ಸಿಕ್ಸರ್ಗಳನ್ನು ಸಿಡಿಸಿ ಸೆಕೆಂಡ್ ಸ್ಥಾನದಲ್ಲಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಇರುವವರು DC RCB ಅಪೋಸಿಟ್ ಏನಿತ್ತು ನೋಡಿ ಸ್ನೇಹಿತರೆ, ಅದು 2024ರಲ್ಲಿತ್ತು. ಈಗ ಇವರು 10 ಸಿಕ್ಸರ್ಗಳನ್ನು ಸಿಡಿಸಿ ಟಾಪ್ 2ಅಲ್ಲಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪಂದ್ಯ RCB ಯಾವಾಗಪ್ಪ ಐತಪ್ಪ ಅಂದ್ರೆ ಇನ್ನು 17ನೇ ತಾರೀಕಿನಲ್ಲಿದೆ ಸ್ನೇಹಿತರೆ. ಇದು DC ವಿರುದ್ಧ ಐತಿ ಸ್ನೇಹಿತರೆ. ಇದಲ್ಲದೆ ಇನ್ನು ಮುಂದೆ ಹೆಚ್ಚು ಗೆಲ್ತಾ ಹೋಗಲಿ, ಇನ್ನೂ ಗೆಲ್ಲಿ ಈ ಬಾರಿ ಕೂಡ ಟ್ರೋಫಿಯನ್ನು ಎತ್ತಲಿ ಅಂತ ಹೇಳ್ಕೊಂಡು ನಮ್ಮ ಆಸೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.